ಇವತ್ತಿನ ಕಿಚ್ಚನ ಪಂಚಾಯತಿಯಲ್ಲಿ ಕೆಲವರಿಗೆ ಬುದ್ಧಿಮಾತುಗಳು, ಕೆಲವರಿಗೆ ಉತ್ತರಗಳು, ಕೆಲವರಿಗೆ ಪ್ರಶ್ನೆಗಳು. ಸೊ ಕೆಲವರು ಮಾಡಿದ್ದು ತಪ್ಪ, ಕೆಲವರು ಮಾಡಿದ್ದು ಸರಿನಾ, ಸೊ ಸ್ಪರ್ಧಿಗಳಿಗೆ ಗೆದ್ರ, ಗೆಸ್ಟ್ಗಳಿಗೆ ಗೆದ್ರ, ಸೊ ಇದೆಲ್ಲ ಕ್ವಶನ್ಗಳು ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನಮಗೆ ಆನ್ಸರ್ ಸಿಗುತ್ತೆ ಈ ಒಂದು ಕ್ವಶನ್ಗಳಿಗೆ. ಸೊ ಇದಕ್ಕೆ ಸುದೀಪ್ ಸರ್ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ, ಸೊ ಯಾವ ರೀತಿ ಎಲ್ಲವನ್ನ ಇಲ್ಲಿ ತೆರೆದಿಟ್ಟು ಅದರ ಬಗ್ಗೆ ಮಾತಾಡಿ ಕೆಲವೊಂದಕ್ಕೆ ಯಾವುದಕ್ಕೆ ಸರಿಯಾದ ಉತ್ತರ ಕೊಡ್ತಾರೋ, ಸೊ ಯಾವ್ದನ್ನ ಕ್ಲಿಯರ್ ಮಾಡ್ತಾರೋ ಅಂತ ಇವತ್ತು ಕಾದ್ ನೋಡ್ತಾ ಇದೀವಿ. ಸೊ ಯಾರೆಲ್ಲ ಇವತ್ತಿನ ಎಪಿಸೋಡ್ ಕಾಯ್ತಾ ಇದ್ರೆ ಕಮೆಂಟ್ ಹಾಕೋದನ್ನ ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ನೋಡ್ತಾ ಇರುವಂತೆ ಸೊ ಒಂದು ಸರ್ಪ್ರೈಸ್ ಕೂಡ ಇದೆ, ಒಂದು ಶಾಕಿಂಗ್ ಅಂತ ಇದೆ. ಇದು ಕೆಲವು ಜನಕ್ಕೆ ಇಷ್ಟ ಆಗ್ತಾ ಏನೂ ಇಲ್ಲ. ಮೋಸ್ಟ್ ಒಂದು ಹೇಳ್ಬೇಕಂದ್ರೆ ನನಗೆ ಕೂಡ ಈ ಒಂದು ಟ್ವಿಸ್ಟ್ ಇಷ್ಟ ಆಗ್ಲಿಲ್ಲ. ಸೊ ಅದೇನಂತ ನಿಮ್ಗೆ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ. ನಾನು ಇದನ್ನ ವಿಡಿಯೋ ಮಧ್ಯದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಸುಮಾರು ಮಾತುಗಳಿದೆ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಸೊ ಬಿಗ್ ಬಾಸ್ ನಿಮ್ಗೆ ಯಾವ ರೀತಿ ಅನಿಸ್ತು ಈ ವಾರ ಸಿಕ್ಕಾಪಟ್ಟೆ ಬಿಗ್ ಬಾಸ್ ಅನ್ನ ಬೈತಾ ಇದಾರೆ ಜನಗಳು. ಯಾಕಂದ್ರೆ ಆ ರೀತಿ ಒಂದು ಪೂರ್ತಿ ಒಂದು ವಾರದ ಎಪಿಸೋಡ್ಗಳೇ ಹಾಳಾಗಿ ಹೋಯ್ತು ಅಂತ ಹೇಳ್ಬೋದು. ಸೊ ಈ ಗೆಸ್ಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ತಂದು ಚೆನ್ನಾಗಿ ನಡೀತಾ ಇದ್ದ ಒಂದು ಬಿಗ್ ಬಾಸ್ ಅನ್ನ ಹದಿಗೆಡಿಸಿದ್ರು ಅಂತ ಹೇಳ್ಬೋದು ಈ ಒಂದು ಸೀಸನ್ 12ರಲ್ಲಿ. ಸೊ ಗೆಸ್ಟ್ಗಳಾಗಿರ್ಲಿಲ್ಲ, ಸ್ಪರ್ಧಿಗಳಾಗಿದ್ರ ಇಲ್ವಾ ಅನ್ನೋದು ನಿಮ್ಗೆ ಗೊತ್ತಿರುವಂತ ವಿಷಯ. ಸೊ ಇಲ್ಲಿ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿ ಮಾತಾಡೋದಾಗಿರ್ಬೋದು, ಸೊ ಇನ್ನೊಬ್ರು ಮಾಡಿದ್ದು ಸರಿ, ಆತ ಮಾಡಿದ್ದು ತಪ್ಪು, ಈ ರೀತಿ ಸುಮಾರು ವಾದ ವಿವಾದಗಳು ಈ ಒಂದು ವಾರದಲ್ಲಿ ಆಗಿ ಹೋಯ್ತು. ಸೊ ಅದನ್ನ ಎಲ್ಲವನ್ನ ಪರಿಶೀಲನೆ ಮಾಡಿ ಅದಕ್ಕೆ ಸರಿಯಾದ ನ್ಯಾಯವನ್ನು ಕೊಡಿಸೋಕೆ ಸುದೀಪ್ ಸರ್ ಅವರು ಬರ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸವಾಗಿ ಬಂದಿರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದು ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಲೈಕ್ ಒಂದು ಮಾಡಿ ಸಪೋರ್ಟ್ ಕೊಡಿ. ನಿಮ್ಮ ಒಂದು ಸಪೋರ್ಟಿಂದ ನಾನು ಚಿಕ್ಕ ಯೂಟ್ಯೂಬರ್ ಸ್ವಲ್ಪ ಆದರೂ ಪ್ರೋತ್ಸಾಹದಿಂದ ವಿಡಿಯೋ ಮಾಡೋಕ್ಕೆ ಒಂದು ಹುಮ್ಮಸ್ ಸಿಕ್ಕಂತಾಗುತ್ತೆ. ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇವತ್ತಿನ ಒಂದು ಎಪಿಸೋಡ್ ಕಿಚ್ಚನ ಪಂಚಾಯತಿ ಎಪಿಸೋಡಲ್ಲಿ ಸುಮಾರು ಮಾತುಗಳನ್ನ ಕೇಳೋದಿದೆ ಅಂತ ಸುದೀಪ್ ಸರ್ ಅವರು ಹೇಳಿದ್ದಾರೆ. ಫಸ್ಟ್ ಪ್ರಮೋದಲ್ಲಿ ಬಿಟ್ಟಿದ್ರು. ಸೊ ಇಲ್ಲಿ ಅತಿಥಿಗಳಾಗಿ ಬಂದವರು ಅತಿಥಿಗಳಾಗಿದ್ರ, ಸೊ ಯಾರು ರೂಲ್ಸ್ ನ ಫಾಲೋ ಮಾಡಿದ್ರು ಅಥವಾ ಯಾರು ಅತಿರೇಕದ ವರ್ತನೆ ಮಾಡಿದ್ರು, ಸೊ ಯಾರಿಗೆ ಪಾಠ ಹೇಳಬೇಕು ಅಥವಾ ಯಾರಿಗೆ ಇಲ್ಲಿ ಉತ್ತರ ಹೇಳಬೇಕು, ಸೊ ಯಾರಿಗೆ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋದನ್ನ ಈ ಒಂದು ಪ್ರಮೋದಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ರಜತ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ಸೊ ಅಲ್ಲಿ ಆ ವಾರದಲ್ಲಿ ಏನೆಲ್ಲ ಆಯ್ತು, ಗಿಲ್ಲಿ ಅವ್ರಿಗೆ ಏನು ಟಾರ್ಚರ್ ಕೊಟ್ಟನೋ ಅದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಗಿಲ್ಲಿ ಮನೆಯವ್ರಿಗೆ ಏನೆಲ್ಲ ಟಾರ್ಚರ್ ಕೊಟ್ಟನೋ ಅದನ್ನ ಸ್ಪರ್ಧಿಗಳು ಕೂಡ ಇಲ್ಲಿ ಹೇಳ್ತಾರೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಾವು ಇವತ್ತು ಒಂದು ಮಾತಾಡ್ತಾ ಇದೀವಿ. ಸೊ ಇಲ್ಲಿ ಒಂದು ಪ್ರೊಮೋದಲ್ಲಿ ಆಯ್ತು. ಸೆಕೆಂಡ್ ಪ್ರೊಮೋದಲ್ಲಿ ಬಿಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಗಿಲ್ಲಿ ಮಾಡಿರುವಂತ ಒಂದು ಚೇಷ್ಟೆ ಆಗಿರ್ಬೋದು, ಮಾಡಿರುವಂತ ತಪ್ಪುಗಳನ್ನಾಗಿರ್ಬೋದು ಎಲ್ಲ ಸ್ಪರ್ಧಿಗಳು ಹೇಳ್ತಾ ಇದಾರೆ. ಸೊ ಇಲ್ಲಿ ಗಿಲ್ಲಿ ಮಾಡಿದ್ದು ಎಲ್ಲವೋ ತಪ್ಪ ಅಂತ ನೀವು ಕೇಳೋದ್ರೆ ನನಗಂತೂ ಆ ರೀತಿ ಅಲ್ಲೂ ಅನ್ಸಿಲ್ಲ. ಸೊ ಆಟ ತರ ಯಾರು ಕೂಡ ಆಡ್ಲಿಲ್ಲ. ಇಲ್ಲಿ ದ್ವೇಷದ ಒಂದು ನಾವೇನು ದ್ವೇಷ ತಿರ್ಸ್ಕೊ ಬಂದಿದ್ದೆವು, ಗಿಲ್ಲಿ ಮೇಲೆ ನಮಗೆ ದ್ವೇಷ ಇದೆ ಅದನ್ನ ನಾವು ತಿಳ್ಸ್ಕೊಳಕ್ ಬಂದಿದ್ದೇವೆ ಅನ್ನೋ ರೀತಿಯಲ್ಲಿ ಬಂದಿದ್ರು ಗೆಸ್ಟ್ಗಳೆಲ್ಲ. ಗೆಸ್ಟ್ಗಳಲ್ಲಿ ಒಂದು ಕೆಲವು 3 ಜನ ಇದ್ರು. ಸೊ ಅವರು ಆ ರೀತಿ ವರ್ತನೆ ಮಾಡಿದ್ರು. ಸೊ ಇದರಲ್ಲಿ ಹೈಲೈಟ್ ಹೇಳ್ಬೇಕು ಅಂದ್ರೆ ಮಂಜು ಅವರು ತುಂಬಾ ಒಂದು ಡಾಮಿನೇಟ್ ಮಾಡಿ ಗಿಲ್ಲಿನೇ ಅನ್ನೋ ರೀತಿ ಮಾತಾಡೋದು, ಅವ್ರು ಏನ್ ಬೇಕಾದ್ರೂ ಚೇಷ್ಟೆ ಮಾಡ್ಬೋದು, ಅವರು ಗಿಲ್ಲಿಯವ್ರ ಎದೆ ಮೇಲೆ ಕಾಲಾಕ್ಬೋದು, ಅವರು ಗಿಲ್ಲಿಯವ್ರನ್ನ ಊಟದ ಬಗ್ಗೆ ಮಾತಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಅದು ಕಾಮಿಡಿ ಜಸ್ಟ್. ಸೊ ಅದೇ ಗಿಲ್ಲಿ ಏನಾದ್ರು 3 ಕೊಟ್ರೆ ಅದು ಅವಮಾನ ಮಾಡ್ತಿದ್ದಾನೆ, ಊಟದ ಮೇಲೆ ಅವಮಾನ ಮಾಡ್ತಿದ್ದಾನೆ, ಊಟಕ್ಕೆ ಅವಮಾನ ಮಾಡ್ತಿದ್ದಾನೆ, ಮಾತಿಂದ ನಮಗೆ ತೇಜೋವಧೆ ಮಾಡ್ತಿದ್ದಾನೆ, ಈ ರೀತಿಯಲ್ಲಿ ಮಾತಾಡಿದ್ದು ನನಗೆ ಯಾಕೋ ಅದು ಸರಿ ಅಂತ ಅನಿಸ್ತಿಲ್ಲ. ಸೊ ನಿಮಗೆ ಯಾವ ರೀತಿ ಅನಿಸ್ತು ಮಂಜು ಅವರ ಒಂದು ನಡವಳಿಕೆ ಅಂತ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವತ್ತಿನ ಒಂದು ಪ್ರೊಮೋದಲ್ಲಿ ಇದ್ರ ಬಗ್ಗೆನೇ ಮಾತುಕತೆ ಆಗುತ್ತೆ ಅಂತ ಅನ್ಕೋತೀನಿ. ಗಿಲ್ಲಿ ಅವರಿಗೆ ಕ್ಲಾಸ್ ಇರುತ್ತೆ ಅಂತ ಅನ್ಕೋತೀನಿ. ಗಿಲ್ಲಿ ಅವ್ರಿಗೆ ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಕ್ಲಾಸ್ ಇರ್ಬೇಕು. ಯಾಕಂದ್ರೆ ಯಾರು ಕೂಡ ಸರಿಯಾಗಿ ಈ ವಾರ ಆಟ ಆಡಲಿಲ್ಲ. ಸೊ ಎಲ್ಲರದು ಕೂಡ ತಪ್ಪಿದೆ. ಸೊ ಇಲ್ಲಿ ಗಿಲ್ಲಿನ ಹೈಲೈಟ್ ಮಾಡಿ ಮಾತಾಡಬಾರ್ದು ಅಂತ ನಾನು ಕೇಳ್ಕೊತೀನಿ. ಸೊ ನನಗೊಂದು ನಂಬಿಕೆ ಇದೆ ಸುದೀಪ್ ಸರ್ ಅವರು ಎಲ್ಲದೂ ನ್ಯಾಯಯುತವಾಗಿ ಮಾತಾಡ್ತಾರೆ ಅಂತ. ಸೊ ನಾವು ಇವತ್ತು ಎಪಿಸೋಡ್ ಕಾದು ನೋಡಬೇಕು. ಪ್ರೊಮೋ ಬಿಟ್ಟಿದ್ದಾರೆ. ಪ್ರೊಮೋದಲ್ಲಿ ಹೈಲೈಟ್ ಮತ್ತೆ ಅದೇ ಕಟ್ ಮಾಡ್ತಾ ಇದ್ದಾರೆ. ಪ್ರೊಮೋದಲ್ಲಿ ಗಿಲ್ಲಿನೇ ಮತ್ತೆ ಡಾಮಿನೇಟ್ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಕೆಲವು ಜನಗಳು ಮಾತಾಡಿದ್ದಾರೆ. ಸೊ ಇಲ್ಲಿ ಏನೆಲ್ಲ ಮಾತಾಡಿದೆ ಅಂತ ನಾನು ನೋಟ್ ಮಾಡ್ಕೊಂಡಿದ್ದೀನಿ, ಅದನ್ನ ನಾನು ಹೇಳ್ತೀನಿ. ಸೊ ಇಲ್ಲಿ ಸುದೀಪ್ ಸರ್ ಪ್ರೊಮೋ ಸ್ಟಾರ್ಟ್ ಇದೆ. 2ನೇ ಪ್ರೊಮೋದಲ್ಲಿ ಸ್ಟಾರ್ಟ್ ಆಗ್ತಿದ್ದಂಗೆ ಸೊ ಇಲ್ಲಿ ಏನು ಮಾತಾಡ್ತಾರೆ ಅಂತಂದ್ರೆ, ಗಿಲ್ಲಿ ನಿಮಗೆ ಹೋಟೆಲಲ್ಲಿ ನೀವು ಹೋಟೆಲ್ಗೆ ಹೋದಾಗ ಯಾರಾದರೂ ವೇಟರ್ ನಿಮಗೆ ಹೀಗೆ ಮಾತಾಡಿದ್ರೆ ನಿಮ್ಗೆ ಅದು ಓಕೆ ಅನಿಸ್ತಾ ಇತ್ತ ಅಂತ ಕೇಳಿದಾಗ, ಸೊ ಅದಕ್ಕೆ ಗಿಲ್ಲಿ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ನೋಡ್ಬೇಕು. ಪ್ರೊಮೋದಲ್ಲಿ ಏನು ಕೊಟ್ಟು ಉತ್ತರ ಕೊಟ್ಟಿರ ಅಂತ ಹೇಳಿಲ್ಲ. ಸ್ಪರ್ಧಿಗಳನ್ನ ಕೇಳಿದಾಗ ಇಲ್ಲಿ ನಮ್ಮ ರಜತ್ ಹೇಳಿದ್ದಾರೆ, ಅಂದ್ರೆ ಗಿಲ್ಲಿ ಅವರು ಪುಕ್ಸಟ್ಟಿ ತಿನ್ನಕ್ಕೆ ಬಂದಿದ್ದೀರಾ ನೀವು ಅಂತ ಮಾತಾಡಿದ್ದು ಇಷ್ಟ ಆಗಲಿಲ್ಲ. ಮತ್ತೆ ಮಂಜನವರಿಗೆ 2ನೇ 3ನೇ ಮದುವೆ ಅಂತ ಮಾತಾಡಿದ್ರು, ಅದು ನಿಂಗೆ ಸರಿ ಅನ್ಸಿಲ್ಲ. ಮತ್ತೆ ಪದೇ ತಪ್ಪು ಮಾಡ್ತಾ ಇದ್ರು, ಮತ್ತೆ ಸಾರಿ ಕೇಳ್ತಾ ಇದ್ರು. ಸಾರಿ ಕೇಳ್ಬಿಟ್ಟು 5 ನಿಮಿಷದಲ್ಲಿ ಮತ್ತೆ ಅದೇ ತಪ್ಪನ್ನ ಮಾಡ್ತಾ ಇದ್ರು ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರಜತ್ ಅವರು ಮಾಡಿದ್ದು ಸರಿನಾ ಅಂತ ನೀವು ಕಮೆಂಟ್ ಹಾಕಿ. ಗೊತ್ತು ರಜತ್ ಅವರು ಯಾವ ರೀತಿ ಮಾಡಿದ್ರು ಏನು ಅಂತ. ಸೊ ಇಲ್ಲಿ ರಜತ್ ಕೂಡ ಮಾಡಿದ್ದಾರೆ, ಅದನ್ನ ಬಿಟ್ಬಿಟ್ಟು ಗಿಲ್ಲಿ ಅವ್ರದ್ದು ಹೇಳ್ತಾ ಇದಾರಲ್ವಾ. ಸೊ ಅದಕ್ಕೆ ಕ್ಷಮೆ ಕೇಳಿ ಎಲ್ಲ ಆಯ್ತು. ನೀವು ಕೂಡ ಕಾಮಿಡಿ ಮಾಡಿದ್ರಿ, ನೀವು ಕೂಡ ಅದನ್ನ ಮಾತಾಡಿದ್ರೆ, ಅವರಿಗೆ ಒಂದು ಚೇಷ್ಟೆ ಮಾಡಿದ್ರಿ. ಸೊ ಅವ್ರು ಅದನ್ನ ಕಾಮಿಡಿ ಆಗಿ ತಗೊಂಡ್ರು. ಬಟ್ ಅವ್ರು ಮಾತಾಡುವಾಗ ನೀವು ಅದನ್ನ ಕಾಮಿಡಿ ಆಗಿ ತಗೊಳ್ಳಿಲ್ಲ, ಎಲ್ಲವನ್ನ ಸೀರಿಯಸ್ ಆಗಿ ತಗೊಂಡು ಹಾಳು ಮಾಡಿಬಿಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಸ್ಪಂದನ ಗಿಲ್ಲಿ ಅವರ ಪರವಾಗಿ ಮಾತಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಪ್ರಮೋದಲ್ಲಿ ತೋರಿಸುವ ರೀತಿ ಒಂದು ಅವನ ಪರ್ಫಾರ್ಮೆನ್ಸ್
ಅವ್ನ ಪರ್ಫಾರ್ಮೆನ್ಸ್ ಅಂತ ಬೇರೆ ಬೇರೆ ಮನಸ್ಸಿಗೆ ನೋವಾಗ್ತಿದೆ. ಆ ಒಂದು ಪ್ಯಾಟರ್ನ್ ಅಂತ ಬಂದಾಗ ಅದ್ಯಾಕೋ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಗಿಲ್ಲಿ ಅವರು ಆಟ ಆಡ್ತಾರೆ. ಸೊ ಆಟನ ಇಲ್ಲಿ ಬೇರೆಯವರು ಒಂದು ಅಂದರೆ ಸ್ವಂತ ಒಂದು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದಾರೆ ಏನೋ ಅಂತ ಈ ರೀತಿ ಏನೋ ಮಾತು ಬಂದಿದೆ ಅಂತ ನನಗೆ ಅನಿಸ್ತು. ಅದು ಅಷ್ಟೊಂದು ನಾನು ಕ್ಲಿಯರಿಟಿ ಆಗಲಿಲ್ಲ. ಬಟ್ ಇಲ್ಲಿ ಗಿಲ್ಲಿ ಪರವಾಗಿ ಮಾತಾಡಿದ್ದಾರೆ ಸ್ಪಂದನ ಅಂತ ನನಗೆ ಅನಿಸ್ತು ಅಷ್ಟೇ. ಸೊ ಇಲ್ಲಿ ಜಾನ್ವಿ ಅವ್ರು ಏನು ಹೇಳ್ತಾ ಇದ್ದಾರೆ, ಮಿಸ್ಟೇಕಿಂದ ಹೈಲೈಟ್ ಆಗ್ತಿದೆ ಅಂತಂದರೆ ಅದೇ ಮಿಸ್ಟೇಕಿಂದ ನಮ್ಮೆಲ್ಲರ ಎಫರ್ಟ್ ಹಾಳಾಯಿತು. ಅಂದರೆ ಗಿಲ್ಲಿಂದ ಒಂದು ನಮ್ಮಗಳೆಲ್ಲ ಎಫರ್ಟ್ ಹಾಳಾಯಿತು ಅಂತ ಇಲ್ಲಿ ಜಾನ್ವಿ ಅವ್ರು ಹೇಳ್ತಾರೆ. ಸೊ ಜಾನ್ವಿ ಅವ್ರು ಏನು ಕೆಲಸ ಮಾಡಿದ್ರು ಎಫರ್ಟ್ ಹಾಳಾಕಿ ಏನಲ್ಲಿ ಅವ್ರದ್ದು ಏನು ಕಾಣಿಸ್ಕೊಳ್ಳೇ ಇಲ್ಲ. ಈ ಒಂದು BB ಹೌಸಲ್ಲಿ ಅವ್ರದ್ದು ಏನು ಕೆಲಸ ಆಯಿತು, ಏನು ಮಾಡಿದ್ರು ಅಂತ ಇಲ್ವೇ ಇಲ್ಲ. ಇಲ್ಲಿ ಕೇವಲ ಕಾಣಿಸ್ಕೊಂಡಿದ್ದು ಗಿಲ್ಲಿ ಮಾತ್ರ. ಸೊ ಮಿಕ್ಕವರೆಲ್ಲ ಪಾತ್ರ ಮಾಡಿದ್ರು, ಅವರ ಒಂದು ಕೊಟ್ಟಂತ ಕೆಲಸವನ್ನು ಸರಿಯಾಗಿ ಮಾಡಿದ್ರು. ಬಟ್ ಇಲ್ಲಿ ಅಭಿ ಅವರು ಅವ್ರಿಗೆ ಯಾರು ಇಷ್ಟನೋ ಅವ್ರಿಗೆ ಇಲ್ಲಿ ಒಂದು ಪಾಯಿಂಟ್ಗಳನ್ನ ಕೊಡೋ ರೀತಿ ಆಯಿತು. ಸೊ ಇದೆಲ್ಲ ಆಗೋಯ್ತು. ಇಲ್ಲಿ ಗಿಲ್ಲಿಯಿಂದಾನೇ ತಪ್ಪಾಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ತಪ್ಪಾಗಿದೆ, ಬಟ್ ಅದನ್ನ ತಿದ್ಕೊಂಡು ಅವ್ರು ಮುಂದೆ ಹೋಗ್ತಾ ಇದ್ರು. ಸ್ಪರ್ಧಿಗಳು ಅದ ಸಪೋರ್ಟ್ ಮಾಡಲಿಲ್ಲ, ಅದು ಬಿಡಿ. ಇಲ್ಲಿ ಅತಿಥಿಗಳು ಬಂದವರು ಅತಿಥಿಗಳಾಗಿರ್ಲಿಲ್ಲ. ಮತ್ತೆ ಇನ್ನೊವ್ರ ಮೇಲೆ ಇಲ್ಲಿ ಡಾಮಿನೇಟ್ ಮಾಡಿ ಅವರನ್ನೇ ಇಲ್ಲಿ ಗಿಲ್ಲಿ ಅವ್ರನ್ನೇ ಇಲ್ಲಿ ತುಂಬಾ ಟಾರ್ಗೆಟ್ ಮಾಡಿ ಮಾತಾಡಿದ್ರು ಕೂಡ ಸ್ಪರ್ಧಿಗಳಾಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಯಾರು ಕೂಡ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಸ್ಟ್ಯಾಂಡ್ ತಗೊಂಡು ಅಶ್ವಿನಿ ಮೇಡಮ್ ನಂಗೆ ಅವರು ಸಪೋರ್ಟ್ ಕೊಟ್ಟು ಆಯಿತು. ಸ್ಪಂದನ ವಿಚಾರ ಕೊಟ್ಟರು, ರಘು ಸರ್ ಸ್ವಲ್ಪ ಮಾತಾಡಿದ್ರು, ಮತ್ತೆ ಧ್ರುವಂತ್ ಅಲ್ಲೇ ಅವರಿಗೆ ಒಂದು ಚೆನ್ನಾಗಿ ಗಿಲ್ಲಿಗೆ ಹೇಳಿದ. ಸೊ ಇದು ನನಗೆ ಇಷ್ಟ ಆಯಿತು. ಬಿಟ್ಟರೆ ಯಾರು ಕೂಡ ಇಲ್ಲಿ ಸಪೋರ್ಟಿಗೆ ಬರಲಿಲ್ಲ. ಗಿಲ್ಲಿನೇ ಇಲ್ಲಿ ಅವರು ಕೂಡ ಟಾರ್ಗೆಟ್ ಮಾಡಿ ಅವನ್ನೇ ಡಾಮಿನೇಟ್ ಮಾಡಿ ಕೆಳಗೆ ಹಾಕಿ ನೋಡಿದೆ ಅಂತ ನನಗನ್ನಿಸ್ತು. ಸೊ ಇಲ್ಲಿ ಕಾವ್ಯ ಅವ್ರು ಹೇಳ್ತಾರೆ ಇನಿಷಿಯಲಿ ಗಿಲ್ಲಿ ತಪ್ಪು ಮಾಡ್ದ ಅಂತ ಅವ್ರಿಗೆ ಅನಿಸ್ತಂತೆ. ಸೊ ಅದು ನೋಡಬೇಕು. ಅವ್ರಿಗೆ ಪಾಸಿಟಿವ್ ಮಾತಾಡಿದಾನ. ಇಲ್ಲಿ ಪ್ರೊಮೋ ಯಾವ ರೀತಿ ಮಾತಾಡಿದೆ ಅಂದರೆ ಪೂರ್ತಿ ಮಾತನ್ನು ತೋರಿಸ್ತಾ ಇಲ್ಲ. ಸೊ ಇಲ್ಲಿ ಗಿಲ್ಲಿ ಬಗ್ಗೆ ಹೇಳುವಾಗ ಒಂದು ಸ್ಟಾರ್ಟಿಂಗಲ್ಲಿ ಏನು ಮಾಡಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಅದರ ಬರೋಬ್ಬರಿ ಕ್ಲಾರಿಟಿ ಕೊಡ್ತಾ ಇರ್ತಾರೆ. ಬಟ್ ಕ್ಲಾರಿಟಿ ಕೊಟ್ಟಿರುವಂಥ ಒಂದು ಪ್ರಮಾಣ ಕಟ್ ಮಾಡ್ತಾರೆ. ಕ್ಲಾರಿಟಿ ಇಲ್ಲದಿರುವಂಥ ಒಂದು ಮಾತಾಡಿರುವಂಥದ್ದನ್ನ ಇಲ್ಲಿ ಪ್ರಮೋದ್ ಆ್ಯಡ್ ಮಾಡಿ ಜನಗಳಿಗೆ ಒಂಥರ ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಾರೆ ಅಂತ ನನಗೆ ಅನಿಸ್ತದೆ. ತ್ರಿವಿಕ್ರಮ್ ಏನು ಹೇಳ್ತಾರೆ ಅಂತಂದ್ರೆ ಆಟ ಅಂತ ನಮಗೆ ತಗೊಳಕ್ಕಾಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಗಿಲ್ಲಿ ಹೆಂಗೆ ಗೊತ್ತಾ, ಅವ್ರು ಬಂದಾಗಲೇ ಆ ರೀತಿ ಮಾಡ್ತಾ ಇದ್ದಾರೆ, ಅದೊಂದು ಬೇರೆ ಲೆಕ್ಕ. ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿ ತನಕ ಗಿಲ್ಲಿ ಮಾಡ್ಕೊಂಡು ಬಂದಿರೋ ಅದಲ್ವಾ. ಸೊ ಹೊರಗಡೆ ಯಾವ ರೀತಿ ಎಲ್ಲರೂ ಕಾಟ ಕೊಡ್ತಾನೆ, ಯಾವ ರೀತಿ ಮಾತಾಡ್ತಾನೋ ಅದನ್ನೇ ಒಳಗೆ ಕೂಡ ಮಾತಾಡ್ತಾ ಇದ್ದಾನೆ. ಸೊ ಇವ್ರಿಗೆ ಗೊತ್ತಿದ್ದು ಈ ರೀತಿ ಅವ್ರನ್ನ ಕೆಣ್ಕೋದಾಗಿರ್ಬೋದು, ಅವ್ರನ್ನ ಹೀಯಾಳ್ಸೋದು ಮಾಡಿಬಿಟ್ಟು ಸೊ ಅವನೇನಾದ್ರು ಇವ್ರು ಕೂಡ ಅಲ್ಲಿ ಒಂದು ಮೊಟ್ಟೆ ಬೇಕಾದಾಗ ಅಲ್ಲಿ ಗಿಲ್ಲಿ ಮೊಟ್ಟೆ ಕೇಳಿರ್ತಾನೆ. ಸೊ ಅದನ್ನು ಕೂಡ ಹೀಯಾಳಿಸಿ ಮಾತಾಡಿದ್ರು. ಸೊ ಇಲ್ಲಿ ಏನು ದಾಳೇನು ಖಾಲಿ ಆಗಿರುತ್ತೆ. ಸೊ ದಾಳ್ ಬೇಕಾದಾಗಲೂ ಕೂಡ ಅದನ್ನು ಕೂಡ ಇಲ್ಲಿ ಹೀಯಾಳಿಸಿ ಮಾತಾಡ್ತಾರೆ. ಸೊ ಅದನ್ನ ಇಲ್ಲಿ ಕಾಮಿಡಿಯಾಗಿ ಗಿಲ್ಲಿ ತಗೊಂಡ. ಬಟ್ ಗಿಲ್ಲಿ ಮಾತಾಡೋದನ್ನ ಇವರು ಯಾರು ಕಾಮಿಡಿಯಾಗಿ ತಗೊಳ್ಳಿಲ್ಲ, ಸೀರಿಯಸ್ ಆಗಿ ತಗೊಂಡು ಅದೇನು ಒಂಥರ ಮಂಜಾ ಅವರು ತಮ್ಮ ಒಂದು ಏನು ಒಳ್ಳೆತನ ಇತ್ತು ಅದನ್ನೆಲ್ಲ ಹಾಳು ಮಾಡ್ಕೊಂಡು ಈ ಸೀಸನ್ 12ಗೆ ಬಂದು ಅತಿಥಿಯಾಗಿ ಬಂದು ಹಾಳು ಮಾಡ್ಕೊಂಡು ಅಂತ ನನಗೆ ಅನಿಸ್ತು. ಸ್ಪೆಷಲ್ ಆಗಿ ಜಾನಿ ಅವ್ರು ಏನು ಮಾತಾಡ್ತಾರೋ, ಏನು ದೊಡ್ಡ ಗನ್ನಂದಾರಿ ಕೆಲಸ ಮಾಡಿರೋ ಅಂತ ಮಾತಾಡಿದ್ರು ಅಂತ ಗೊತ್ತಾಗಲಿಲ್ಲ. ಸೊ ನೋಡೋಣ ಈ ಸಿದ್ದು ಸರ್ತಿಗೆ ಯಾವೆಲ್ಲ ಒಂದು ಲೆಕ್ಕವನ್ನು ಕೊಡಬೇಕು. ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಗೆ ಹೇಳಿದ್ನಲ್ಲ, ಸೊ ಒಂದು ಸರ್ಪ್ರೈಸ್ ಅಂತ ಒಂದು ಟ್ವಿಸ್ಟ್ ಅಂತ. ಸೊ ಇಲ್ಲಿ ಇಬ್ಬರು ಜನರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ತಗೊಂಡಿದ್ದಾರಂತೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ತಗೊಂಡಿದ್ದಾರೆ ಯಾರಪ್ಪ ಅಂತ ನಾವು ನೋಡೋದಾದ್ರೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ಸೊ ಇಲ್ಲಿ 6 ಸ್ಟಾರ್ಟ್ ಆಗುವಂಥ ವರ್ಷ ಒಂದು, ಮತ್ತೆ ಇನ್ನೊಂದು C ಇಂದ ಸ್ಟಾರ್ಟ್ ಆಗುತ್ತೆ. ಇಬ್ಬರಿದೇನಿದ್ದಾರೆ. ಸೊ ಇವರಿಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೇಲಿ ಇರ್ತಾರೆ ಅಂತ ನಮ್ಗೆ ಹೇಳ್ತಾರೆ. ಸೊ ನನಗೆ ಯಾಕೋದು ಸರಿ ಅನ್ಸಿಲ್ಲ. ಸೊ ಬೇರೆಯವರಿಗೆ ಅವಕಾಶ ಕೊಡಬೇಕಾಗಿತ್ತು. ಸುಮಾರು ಜನ ಇದ್ದಾರೆ ಬಿಗ್ ಬಾಸ್ ಬಗ್ಗೆ ಕಾಯ್ತಾರೋರು. ಆಡಿರೋರ್ನೇ ಮತ್ತೆ ಆಡಿಸೋದು ಯಾವ ಲೆಕ್ಕ. ಸೊ ಒಮ್ಮೆ ಆಡಿದ್ರೆ ಅವ್ರಲ್ಲಿ ವಾಪಸ್ ಕರೆಸ್ಬಾರ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನೋಡೋಣ, ಅವ್ರು ಯಾರಾದರೂ ಇದ್ರೆ ಗಿಲ್ಲಿ ಅಲ್ಲಿ ಅವ್ರಿಗೆ ಸಖತ್ತಾಗಿ ಕ್ಲಾಸ್ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಇವತ್ತಿನ ಎಪಿಸೋಡಲ್ಲಿ ಯಾರಿಗೆಲ್ಲ ಕ್ಲಾಸ್ ಇರುತ್ತೆ, ಯಾರಿಗೆಲ್ಲ ಬುದ್ಧಿವಾದ ಇರುತ್ತೆ ಅಂತ ನೋಡೋಣ. ಬಟ್ ಕ್ಲಾಸ್ ಗಿಲ್ಲಿಯೂ ತಗೊಳ್ಳಿ, ಗಿಲ್ಲಿಯೂ ತಪ್ಪಿದೆಯಿಲ್ಲ ಅಂತಲ್ಲ, ಬಟ್ ಮಿಕ್ಕಿದವ್ರು ಕೂಡ ತುಂಬಾ ತಪ್ಪಿದೆ. ಆದರೂ ಗೆಸ್ಟ್ ಆಗಿ ಬಂದವರಲ್ಲಿ ತುಂಬಾ ತಪ್ಪಿದೆ. ಸೊ ಅದನ್ನ ತಿದ್ದಿ ಬುದ್ಧಿ ಹೇಳಿ ಎಲ್ಲವನ್ನ ನ್ಯಾಯಯುತವಾಗಿ ಎಲ್ಲರಿಗೂ ಸಮ ಪಾಲು ಬರೋ ರೀತಿ ಮಾತಾಡಬೇಕು. ಕಳಪೆ ಅಂತ ಬಂದಾಗ ಅಥವಾ ಒಂದು ಮ್ಯಾನೇಜರ್ ಆಗಿ ಕ್ಯಾಪ್ಟನ್ ಆಗಿ ಕೆಲಸನ ಸರಿಯಾಗಿ ನಿಭಾಯಿಸಿಲ್ಲ, ಅದನ್ನು ಕೂಡ ಇಲ್ಲಿ ಸುದೀಪ್ ಸರ್ ಅವರು ಅಭಿಯವ್ರಿಗೆ ಹೇಳ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಪ್ರೊಮೋದಲ್ಲಿ ತೋರಿಸಿರಷ್ಟೇ ಈ ಕ್ಲಾಸ್ ಎಲ್ಲ ಏನಾಗಿರುತ್ತೆ. ಪ್ರೊಮೋ ಯಾವತ್ತೂ ನಂಬಕ್ಕಾಗಲ್ಲ ಗುರು. ಈ ಒಂದು ಸೀಸನ್ ಅಲ್ಲಿ ಪ್ರಾಪರ್ಲಿ ಹೇಳ್ತಾ ಇರೋದು ಬರೀ ನೆಗೆಟಿವ್ ಅಲ್ಲಿ ಪ್ರೊಮೋ ತೋರಿಸ್ತಾ ಇದ್ದಾರೆ. ಎಪಿಸೋಡ್ ಇರೋದೇ ಬೇರೆ, ಪ್ರೊಮೋದಲ್ಲಿ ಇರೋದೇ ಬೇರೆ. ಸೊ ಈ ರೀತಿ ಆಗ್ತದೆ. ಸೊ ಕಾದ್ ನೋಡೋಣ. ಸೊ ಯಾಕೆ ನಾವು ಇಲ್ಲಿ ಮುಂದಾಲೋಚನೆ ಮಾಡೋದು. ಸೊ ಇವತ್ತಿನ ಎಪಿಸೋಡ್ 9 ಗಂಟೆಗೆ ಕಾದು ನೋಡಿದ ಮೇಲೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಮಾತಾಡೋಣ. ಬಟ್ ಇವತ್ತು ಗಿಲ್ಲಿಗೆ ಕ್ಲಾಸ್ ತಗೋತಾರೆ ಒಂದು 100% ಕೊಟ್ಟಿದೆ. ಅದರ ನಿಮಿತ್ತ ಅತಿಥಿಗಳಿಗೂ ತಗೋಬೇಕು, ಸ್ಪರ್ಧಿಗಳಿಗೂ ತಗೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಮಾಗಿ ಇವತ್ತು ಕ್ಲಾಸ್ ತಗೋಬೇಕು ಅಂದ್ರೆ ಎಲ್ಲರೂ ಕೂಡ ಇಲ್ಲಿ ತಪ್ಪು ಮಾಡಿದ್ದಾರೆ. ಸೊ ಅದು ಎಲ್ಲರೂ ಸಮವಾಗಿ ಇಲ್ಲಿ ಕ್ಲಾಸ್ ಆಗಲಿ ಅಂತ ಕೇಳ್ಕೊತೀನಿ. ಅತಿಥಿಗಳಾಗಿರ್ಲಿಲ್ಲ. ಸೊ ಹಂಗಾಗಿ ವೇಟರ್ಗಳು ಅಂದ್ರೆ ಇಲ್ಲಿ BB ಹಲಸಿನ ಒಂದು ಕೆಲಸಗಾರರು ಅವರು ಅದೇ ರೀತಿ ಮಾಡಿದ್ರು. ಸೊ BB ಕೆಲಸಗಾರ ಅಂದ್ರೆ ಇಲ್ಲಿ ನಮ್ಮ ವೇಟರ್ ಮಾಡಿರುವಂತಂದ್ರೆ ಗಿಲ್ಲಿ ಮಾಡಿರೋ ತಪ್ಪುಗಳನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಮಂಜು ರಜತ್ ಅವರೆಲ್ಲ ಮಾತಾಡಿರೋದು ತೋರಿಸೇ ಇಲ್ಲ, ಲೈವ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಬಟ್ ಎಪಿಸೋಡ್ ಅಲ್ಲಿ ಆ ಮಾತುಗಳೇ ಇಲ್ಲ, ಕಟ್ ಆಗಿದೆ. ಗಿಲ್ಲಿ ಮಾತಾಡೋದು ಮಾತ್ರ ತೋರಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲೇ ತಿಳ್ಕೊಂಬಿಡಿ, ಗಿಲ್ಲಿನ ಇಲ್ಲಿ ನೆಗ್ಲೆಕ್ಟ್ ಅಂದ್ರೆ ನೆಗೆಟಿವ್ ಆಗಿ ಮಾಡೋಕೆ
ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಈ ವಾರ ತುಂಬಾ ನೆಗೆಟಿವ್ ಆಗಿ ಹೋಗ್ತಾ ಇದೆ ಅಂತ ಹೇಳ್ತೀನಿ ಬಿಗ್ ಬಾಸ್. ಇದೇ ರೀತಿ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು ತಮ್ಮ ಒಂದು TRP ಕಳ್ಕೊತಾರೆ. ಹಾಗೆ ಈ ಒಂದು ಶೋಗೆ ಒಂದು ಕೆಟ್ಟ ಹೆಸರು ತರಬಹುದು ಅಂತ ಅನಿಸುತ್ತೆ. ಯಾರಂದ್ರೆ ಕಲರ್ಸ್ ಕನ್ನಡದವರೇ, ಬಿಗ್ ಬಾಸ್ ಅವರೇ ಅವರ ಒಂದು ಶೋಗೆ ಕೆಟ್ಟ ಹೆಸರನ್ನ ತರಿಸ್ಕೋಬಹುದು. ಯಾಕಂದ್ರೆ ಇಷ್ಟೊಂದು ಟಾರ್ಗೆಟ್ ಮಾಡಿ ಒಬ್ಬ ವ್ಯಕ್ತಿನ ಕೆಳಗೆ ಇಳಕ್ಕೆ ಬಿಡಬಾರ್ದು. ಹಾಗಿದ್ರೆ ಅವ್ರನ್ನ ಕರ್ಸಕ್ಕೆ ಹೋಗ್ಬಾರ್ದಾಗಿತ್ತಲ್ವಾ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಈ ಒಂದು ಪ್ರೋಮೋಗಳು ಇದಾಗಿತ್ತು. ಈ ಒಂದು 3 ಪ್ರೋಮೋದಲ್ಲಿ ಏನಿಲ್ಲ, ಜಸ್ಟ್ ಇವತ್ತಿನ ಪಂಚಾಯತಿ ಏನು ನಡೀತೆ ಅಂತ ಸಣ್ಣ ಸಣ್ಣ ಭೇಟಿನ ಕೊಟ್ಟಿದ್ದಾರೆ. ಅದು ಒಂದು ನೆಗೆಟಿವ್ ಆಗಿ ಕಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅಂದ್ರೆ TRP ಬರಲಿ, ಜನ ನೋಡ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ತುಂಬಾ ಒಂದು ಅತಿರೇಕ ಆಗಿ ಹೋಯ್ತು ಅತಿಥಿಗಳು ಅಂತ ನನಗೆ ಅನಿಸ್ತು. ನೋಡೋಣ, ಈ ವಾರ ನಾಮಿನೇಷನ್ ಇರಲ್ಲ ಅಂತ ನಾನು ಅನ್ಕೋತೀನಿ. ಇಬ್ರು ಬರ್ತಾ ಇದ್ದಾರೆ. ಸೊ ಇಬ್ರು ಬಂದ್ರೆ ನನಗೆ ಯಾಕೋ ಸರಿ ಅನ್ಸಲ್ಲ. ಬರಬಾರ್ದು, ಗೆಸ್ಟ್ ಆಗಿ ಬಂದ್ರು ಗೆಸ್ಟ್ ಆಗಿ ಹೋಗ್ಬೇಕಾಗಿತ್ತು. ಬಟ್ ಏನ್ ಮಾಡೋಕ್ಕಾಗಲ್ಲ, ನೋಡೋಣ ಬಿಗ್ ಬಾಸ್ ಯಾವ ರೀತಿ ಬರುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಗಿಲ್ಲಿ ತಪ್ಪಿತ್ತಾ ಅಥವಾ ಅತಿಥಿಗಳು ತಪ್ಪಿದೆ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.